ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಾಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005ನ ಸೆಕ್ಷನ್ 3 ಡಿಸ್ಕಸ್ ಮಾಡೋಣ. ಸೆಕ್ಷನ್ 3 ಡೊಮೆಸ್ಟಿಕ್ ವೈಲೆನ್ಸ್ನ ಡೆಫಿನಿಷನ್ಸ್ಗಳ ಬಗ್ಗೆ ಪ್ರೊವಿಷನ್ಸ್ಗಳನ್ನು ಹೊಂದಿದೆ, ಅಂದರೆ ಡೆಫಿನಿಷನ್ಸ್ಗಳನ್ನು ಹೊಂದಿದೆ. ಸೆಕ್ಷನ್ 3ನ ಪ್ರಕಾರ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ನ ಪರ್ಪೋಸ್ಗಾಗಿಯೇ ಯಾವುದೇ ಆಕ್ಟ್, ಒಮಿಷನ್ ಅಥವಾ ಕಮಿಷನ್ ಅಥವಾ ಕಂಡಕ್ಟ್ ಎಲ್ಲವೂ ಕೂಡ ರೆಸ್ಪಾಂಡೆಂಟ್ನಿಂದ ಅಗ್ರೀವ್ಡ್ ಪರ್ಸನ್ನ ಮೇಲೆ, ಅಂದರೆ ಇಲ್ಲಿ ಅಗ್ರೀವ್ಡ್ ಪರ್ಸನ್ ಅಂದರೆ ಯಾರು ಇಂಜೂರಿಗೆ ಒಳಗಾಗಿರ್ತಾರೆ, ಅಂದರೆ ಯಾರು ದುಃಖಕ್ಕೆ ಒಳಗಾಗಿರ್ತಾರೆ ಅವರು. ರೆಸ್ಪಾಂಡೆಂಟ್ ಅಂತಂದರೆ ಯಾರು ಆತನಿಗೆ ದುಃಖವನ್ನು ತಂದು ಕೊಡ್ತಾರೋ ಅಥವಾ ಇಂಜೂರಿಯನ್ನು ಮಾಡ್ತಾರೋ ಅವರನ್ನ ರೆಸ್ಪಾಂಡೆಂಟ್ ಅಂತೇಳಿ ಕರೆಯಲಾಗತ್ತೆ. ಹೀಗೆ ಈ ಸೆಕ್ಷನ್ನ ಕ್ಲಾಸ್ ಏನ ಪ್ರಕಾರ ರೆಸ್ಪಾಂಡೆಂಟ್ ಆದವನು ಅಗ್ರೀವ್ಡ್ ಪರ್ಸನ್ಗೆ ಅಗ್ರೀವ್ಡ್ ಪರ್ಸನ್ನ ಹೆಲ್ತ್, ಸೇಫ್ಟಿ, ಲೈಫ್, ಲಿಂಬ್ ಅಂದರೆ ಕೈಕಾಲುಗಳು ಅಥವಾ ವೆಲ್ ಬೀಯಿಂಗ್ ಇವುಗಳಿಗೆ ಹಾರ್ಮ್ ಆಗುವ ರೀತಿಯಲ್ಲಿ, ಇಂಜ್ಯೂರ್ ಆಗುವ ರೀತಿಯಲ್ಲಿ ಅಥವಾ ಎಂಡೇಂಜರ್ ಆಗುವ ರೀತಿಯಲ್ಲಿ ರೆಸ್ಪಾಂಡೆಂಟ್ ನಡ್ಕೊಂಡ್ರೆ, ಅದು ಮೆಂಟಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು, ಅಥವಾ ಇಂಜೂರಿ, ಹಾರ್ಮ್, ಎಂಡೇಂಜರ್ ಆಗುವ ರೀತಿಯಲ್ಲಿ ನಡ್ಕೊಳ್ಳೋ ಹಾಗಿದ್ರೆ ಇದು ಫಿಸಿಕಲ್ ಅಬ್ಯೂಸ್, ಸೆಕ್ಸುವಲ್ ಅಬ್ಯೂಸ್, ವರ್ಬಲ್ ಮತ್ತು ಎಮೋಷನಲ್ ಅಬ್ಯೂಸ್ಗಳನ್ನು ಒಳಗೊಂಡಿದೆ ಮತ್ತು ಎಕನಾಮಿಕ್ ಅಬ್ಯೂಸ್ ಕೂಡ ಇದರಲ್ಲಿ ಬರುತ್ತೆ. ಇದನ್ನ ಡೊಮೆಸ್ಟಿಕ್ ವೈಲೆನ್ಸ್ ಅಂತೇಳಿ ಕರೆಯಲಾಗತ್ತೆ. ಅಥವಾ ಕ್ಲಾಸ್ ಬಿನ ಪ್ರಕಾರ ರೆಸ್ಪಾಂಡೆಂಟ್ ಅಗ್ರೀವ್ಡ್ ಪರ್ಸನ್ಗೆ ಹ್ಯಾರಾಸ್ ಮಾಡಿದ್ರೆ, ಹಾರ್ಮ್ ಮಾಡಿದ್ರೆ, ಇಂಜುರಿ ಮಾಡಿದ್ರೆ, ಎಂಡೇಂಜರ್ ಮಾಡಿದ್ರೆ, ಅವಳಿಗೆ ಯಾವುದಕ್ಕಾಗಿ ಒತ್ತಾಯ ಮಾಡಿದ್ರೆ ಅಥವಾ ಅವಳಿಗೆ ಸಂಬಂಧಪಟ್ಟಂತಹ ರಿಲೇಟೆಡ್ ಇರುವಂತಹ ಯಾವುದೋ ವ್ಯಕ್ತಿಗೆ ಒತ್ತಾಯ ಮಾಡಿದ್ರೆ, ಉದಾಹರಣೆ ಅನ್ಲಾಫುಲ್ ಡಿಮ್ಯಾಂಡ್ ನಂತಹ ಡೌರಿ ಅಂದ್ರೆ ವರದಕ್ಷಿಣೆಗಾಗಿ ಅಥವಾ ಯಾವುದೋ ಪ್ರಾಪರ್ಟಿಗಾಗಿ ಅಥವಾ ವ್ಯಾಲ್ಯೂಯೇಬಲ್ ಸೆಕ್ಯೂರಿಟಿಗಾಗಿ ಅದನ್ನ ಕೊಡಬೇಕು ಅಂತೇಳಿ ಅವಳಿಗಾಗಿ ಅಥವಾ ಅವಳ ರಿಲೇಟೆಡ್ ಇರುವಂತಹ ವ್ಯಕ್ತಿಗಳಿಗೆ ಒತ್ತಾಯ ಮಾಡಿದ್ರೆ, ಬೇಕು ಅಂತೇಳಿ ಹರಾಶ್ ಮಾಡ್ತಾ ಇದ್ರೆ ಅಥವಾ ಇಂಜುರಿ ಮಾಡ್ತಾ ಇದ್ರೆ ಅದನ್ನ ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ಅಂತೇಳಿ ಕರೆಯಲಾಗತ್ತೆ. ಅಥವಾ ಕ್ಲಾಸ್ ಸಿ ನ ಪ್ರಕಾರ ಕ್ಲಾಸ್ ಎ ಅಥವಾ ಕ್ಲಾಸ್ ಬಿ ನಲ್ಲಿ ಆ ಒಂದು ಕಂಡಕ್ಟ್ ನ ಪ್ರಕಾರ ಆ ಅಗ್ರೀವ್ಡ್ ಪರ್ಸನ್ ಅಥವಾ ಯಾವುದೇ ಅವಳಿಗೆ ರಿಲೇಟೆಡ್ ಇರುವಂತಹ ಯಾವುದೇ ಪರ್ಸನ್ ಅನ್ನ ಥ್ರೆಟನ್ ಮಾಡಿದ್ರೆ, ಅಂದ್ರೆ ಹೆದರಿಸಿದ್ರೆ, ಅದು ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ಆಗತ್ತೆ. ಅಥವಾ ಕ್ಲಾಸ್ ಡಿ ನ ಪ್ರಕಾರ ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಅಗ್ರೀವ್ಡ್ ಪರ್ಸನ್ಗೆ ಇಂಜುರಿ ಮಾಡಿದ್ರೆ ಅಥವಾ ಹಾರ್ಮ್ ಅನ್ನ ಕಾಸ್ ಮಾಡಿದ್ರೆ ಅದು ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ. ಈ ಒಂದು ಸೆಕ್ಷನ್ ನಲ್ಲಿ, ಅಂದ್ರೆ ಸೆಕ್ಷನ್ 3 ಅಲ್ಲಿ ಬರುವ ಒಂದು ಎಕ್ಸ್ಪ್ಲನೇಷನ್ ನ ಪ್ರಕಾರ ಫಿಸಿಕಲ್ ಅಬ್ಯೂಸ್ ಅಂತಂದ್ರೆ ರೆಸ್ಪಾಂಡೆಂಟ್ ತನ್ನ ಆಕ್ಟ್ ಅಂದ್ರೆ ಆಕ್ಷನ್ ನ ಮುಖಾಂತರ ಅಥವಾ ಕಂಡಕ್ಟ್ ನಡವಳಿಕೆ ಮುಖಾಂತರ ಅಗ್ರೀವ್ಡ್ ಪರ್ಸನ್ನ ಲೈಫ್ ಅಂದ್ರೆ ಜೀವಕ್ಕೆ, ಲಿಂಬ್ ಅಂದ್ರೆ ಕೈಕಾಲುಗಳಿಗೆ ಅಥವಾ ಹೆಲ್ತ್ ಅಂದ್ರೆ ಆರೋಗ್ಯಕ್ಕೆ ಅಥವಾ ಅವಳ ಡೆವಲಪ್ಮೆಂಟ್ಗೆ, ಜೀವನದಲ್ಲಿ ಏನಾದರೂ ಅಭಿವೃದ್ಧಿ ಹೊಂದುತ್ತಾ ಇದ್ರೆ ಅದಕ್ಕೆ ಅವಳಿಗೆ ಆ ಅಗ್ರೀವ್ಡ್ ಪರ್ಸನ್ಗೆ ಬಾಡಿಲಿ ಪೇನ್ ಅಥವಾ ಹಾರ್ಮ್ ಅಥವಾ ಅಪಾಯವನ್ನು ತಂದಿಟ್ರೆ ಅದರಲ್ಲಿ ಅಸಾಲ್ಟ್ ಆಗಿರ್ಬೋದು, ಕ್ರಿಮಿನಲ್ ಇಂಟಿಮಿಡೇಷನ್ ಆಗಿರ್ಬೋದು ಮತ್ತು ಕ್ರಿಮಿನಲ್ ಫೋರ್ಸ್ ಆಗಿರ್ಬೋದು. ಈ ತರ ಬಾಡಿಲಿ ಪೇನ್ ಮಾಡೋದನ್ನ ಫಿಸಿಕಲ್ ಅಬ್ಯೂಸ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಸೆಕ್ಸುವಲ್ ಅಬ್ಯೂಸ್ ಅಂತಂದ್ರೆ ಸೆಕ್ಸುವಲ್ ನೇಚರ್ ಅನ್ನು ಹೊಂದಿರುವಂತಹ ಯಾವುದೇ ಒಂದು ಕಂಡಕ್ಟ್ ನಡವಳಿಕೆಯಿಂದ ಯಾವುದೇ ಹೆಣ್ಣು ಮಗಳ ಡಿಗ್ನಿಟಿ ವೈಲೇಟ್ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ, ಅವಳನ್ನ ಅಬ್ಯೂಸ್ ಮಾಡಿದ್ರೆ, ಹುಮಿಲಿಯೇಟ್ ಮಾಡಿದ್ರೆ, ಅವಳನ್ನ ಡಿಗ್ರೇಡ್ ಮಾಡಿದ್ರೆ ಇದನ್ನ ಸೆಕ್ಸುವಲ್ ಅಬ್ಯೂಸ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ವರ್ಬಲ್ ಅಂಡ್ ಎಮೋಷನಲ್ ಅಬ್ಯೂಸ್ ಅಂತಂದ್ರೆ ಒಂದು ವೇಳೆ ಆ ಹೆಣ್ಣು ಮಗಳಿಗೆ ಯಾವುದೇ ರೀತಿಯಲ್ಲಿ ಮಕ್ಕಳಾಗಿರ್ಲಿಲ್ಲ ಅಂದ್ರೆ ಬಂಜೆ ಆಗಿದ್ರೆ ಅಥವಾ ಗಂಡು ಮಗುವನ್ನ ಆಕೆ ಹೆರಲಿಲ್ಲ ಅಂತಂದ್ರೆ, ಗಂಡು ಮಗು ಇರಲಿಲ್ಲ ಅಂತಂದ್ರೆ ಆತಳಿಗೆ ಇನ್ಸಲ್ಟ್ ಮಾಡೋದು, ರಿಡಿಕ್ಯೂಲ್ ಅಂದ್ರೆ ಮೂದಲಿಕೆ ಅಂತಾರೆ ಕನ್ನಡದಲ್ಲಿ, ಮತ್ತೆ ಹ್ಯುಮಿಲಿಯೇಷನ್ ಮಾಡೋದು, ನೇಮ್ ಕಾಲಿಂಗ್ ಅಂದ್ರೆ ಎಕ್ಸಾಂಪಲ್ಗೆ ಬಂಜೆ ಅಂತೇಳಿ ಕರೆಯೋದು. ಈ ತರ ಅಂದ್ರೆ ಇದು ಇದನ್ನ ವರ್ಬಲ್ ಅಬ್ಯೂಸ್ ಅಂತೇಳಿ ಕರೆಯಲಾಗುತ್ತೆ ಮತ್ತು ವರ್ಬಲ್ ಅಂಡ್ ಎಮೋಷನಲ್ ಅಬ್ಯೂಸ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಅಬ್ಯೂಸ್ ಅಂತಂದ್ರೆ ಕಾನೂನಿನ ಪ್ರಕಾರ, ಅಂದ್ರೆ ಯಾವುದೇ ಕಾನೂನಿನ ಪ್ರಕಾರ ಅಗ್ರೀವ್ಡ್ ಪರ್ಸನ್ ಎಲ್ಲ ಅಥವಾ
ಯಾವುದೇ ಒಂದು ಎಕನಾಮಿಕ್ ಅಥವಾ ಫೈನಾನ್ಷಿಯಲ್ ರಿಸೋರ್ಸಸ್ ಅನ್ನ ಅವಳು ಎಂಟೈಟಲ್ ಮಾಡಬೇಕಾಗಿರುತ್ತೆ, ಅಥವಾ ಕಸ್ಟಮ್ ಅಂದ್ರೆ ಸಂಪ್ರದಾಯದ ಪ್ರಕಾರ ಕೋರ್ಟ್ ನಿಂದ ಅವಳ ಪರವಾಗಿ ಆರ್ಡರ್ ಆಗಬೇಕಾಗಿರುತ್ತೆ, ಅಥವಾ ಅಗ್ರೀವ್ಡ್ ಪರ್ಸನ್ ಹೌಸ್ ಹೋಲ್ಡ್ ನೆಸೆಸಿಟಿಗಾಗಿ ಅಂದ್ರೆ ಮನೆಯ ಖರ್ಚಿಗಾಗಿ ಅಥವಾ ತನ್ನ ಮಕ್ಕಳ ಖರ್ಚಿಗಾಗಿ, ಅಥವಾ ಅದು ಸ್ತ್ರೀಧನ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಆಗಿರ್ಬೋದು, ಆ ಪ್ರಾಪರ್ಟಿ ಜಾಯಿಂಟ್ ಅಥವಾ ಸಪ್ರೇಟ್ ಆಗಿರ್ಬೋದು, ಅಥವಾ ರೆಂಟ್ಗೆ ಸಂಬಂಧಪಟ್ಟಂತಹ ಪೇಮೆಂಟ್ ಆಗಿರ್ಬೋದು, ಹೌಸ್ ಹೋಲ್ಡ್ನಲ್ಲಿ ಸೇರ್ಸ್ ಆಗಿರ್ಬೋದು, ಅಥವಾ ಮೇಂಟೆನೆನ್ಸ್ ಅಮೌಂಟ್ ಆಗಿರ್ಬೋದು. ಈ ಎಲ್ಲ ವಿಷಯಗಳಲ್ಲಿ ಅವಳು ಎಂಟೈಟಲ್ ಅಂದರೆ ಅವಳು ಅವುಗಳ ಮೇಲೆ ಹಕ್ಕು ಹೊಂದಿರ್ತಾಳೆ. ಆದರೆ ಅದನ್ನ ಡಿಪ್ರಿವೇಷನ್ ಅಂದರೆ ತಡೆಯುವಂತಹ ಕೆಲಸ ಮಾಡಿದ್ರೆ ಅದನ್ನ ಎಕನಾಮಿಕ್ ಅಬ್ಯೂಸ್ ಅಂತೇಳಿ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಅವಳಿಗೆ ಇಷ್ಟ ಇರ್ಲಾರ್ದೆ ಅವಳ ಅಸೆಟ್ಸ್ ಅನ್ನ ಮಾರ್ಬಿಡೋದು, ಅದು ಮೂವೇಬಲ್ ಆಗಿರ್ಬೋದು, ಇಮ್ಮೂವೇಬಲ್ ಆಗಿರ್ಬೋದು, ಅಥವಾ ವ್ಯಾಲ್ಯೂಯೇಬಲ್ಸ್ ಅಸೆಟ್ಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಆ ರೀತಿಯ ಅಥವಾ ಅದರ್ ಪ್ರಾಪರ್ಟಿಗಳನ್ನು ಅದರ ಮೇಲೆ ಅಗ್ರೀವ್ಡ್ ಪರ್ಸನ್ಗೆ ಇಂಟ್ರೆಸ್ಟ್ ಇರುತ್ತೆ. ಆಕೆ ಅದರ ಟೈಟಲ್ಗಳನ್ನು ಹೊಂದಿರ್ತಾಳೆ. ಡೊಮೆಸ್ಟಿಕ್ ರಿಲೇಶನ್ಶಿಪ್ನ ಆಧಾರದ ಮೇಲೂ ಅವುಗಳ ಮೇಲೆ ಅವಳಿಗೆ ಇಂಟ್ರೆಸ್ಟ್ ಅಥವಾ ಎಂಟೈಟಲ್ ಇರುತ್ತೆ. ಅವುಗಳು ಆ ಅಗ್ರೀವ್ಡ್ ಪರ್ಸನ್ಗೆ ಡೈಲಿ ಲೈಫ್ನಲ್ಲಿ ರೀಸನೇಬಲಿ ರಿಕ್ವೈರ್ಮೆಂಟ್ ಇರುತ್ತೆ, ಅಥವಾ ಅವಳ ಮಕ್ಕಳಿಗಾಗಿ ಇರುತ್ತೆ, ಅವಳ ಸ್ತ್ರೀಧನ್ ಅಥವಾ ಯಾವುದೇ ಪ್ರಾಪರ್ಟಿ ಅದು ಜಾಯಿಂಟ್ಲಿ ಅಥವಾ ಸಪ್ರೇಟ್ಲಿ ಈ ಥರ ಯಾವುದೇ ಒಂದು ಅಗ್ರೀವ್ಡ್ ಪರ್ಸನ್ನ ಅಂದರೆ ಪ್ರಾಪರ್ಟಿಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಅಂದರೆ ಮಾರಾಟ ಮಾಡೋದಕ್ಕೆ, ಅಥವಾ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು, ಈ ರೀತಿಯ ಅಂದರೆ ಅವಳಿಗೆ ಇಷ್ಟ ಇರಲಾರ್ದ ಈ ರೀತಿಯ ಕೆಲಸಗಳನ್ನು ಮಾಡೋದು ಕೂಡ ಎಕನಾಮಿಕ್ ಅಬ್ಯೂಸ್ ಆಗುತ್ತೆ. ಇದೇ ಎಕನಾಮಿಕ್ ಅಬ್ಯೂಸ್ನಲ್ಲಿ ಇನ್ನೊಂದು ಡೆಫಿನಿಷನ್ ಬರುತ್ತೆ. ಅದು ಯಾವ ರೀತಿ ಅಂತಂದರೆ, ಅಗ್ರೀಡ್ ಪರ್ಸನ್ ಯಾವುದೋ ಒಂದು ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳನ್ನು ಅಥವಾ ಫೆಸಿಲಿಟೀಸ್ಗಳನ್ನು ಆಕೆ ಎಕ್ಸೆಸ್ ಮಾಡಬೇಕಾಗುತ್ತೆ ಮತ್ತು ಅವುಗಳನ್ನು ಯೂಸ್ ಮತ್ತು ಎಂಜಾಯ್ ಮಾಡಲು ಆಕೆ ಎಂಟೈಟಲ್ ಇರ್ತಾಳೆ. ಡೊಮೆಸ್ಟಿಕ್ ರಿಲೇಶನ್ಶಿಪ್ನಲ್ಲಿ ಅವುಗಳನ್ನು ಯೂಸ್ ಮಾಡೋದಕ್ಕೆ ಎಂಟೈಟಲ್ ಆಗಿರ್ತಾಳೆ. ಅಂದರೆ ಅವಳು ಕೂಡ ಆ ಒಂದು ಪ್ರಾಪರ್ಟಿಯನ್ನು ಶೇರ್ ಅಂದರೆ ಹಂಚಿಕೊಳ್ಳಬೇಕಾಗುತ್ತೆ. ಅಂತಹ ಒಂದು ಸಿಚುವೇಶನ್ನಲ್ಲಿ ಅದನ್ನು ಎಂಜಾಯ್ ಮಾಡೋದಕ್ಕೆ, ಯೂಸ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಅವಳನ್ನು ಪ್ರೊಹಿಬಿಟ್ ಮಾಡಿದರೆ ಅಥವಾ ರೆಸ್ಟ್ರಿಕ್ಟ್ ಮಾಡಿದರೆ ಅದನ್ನು ಕೂಡ ಎಕನಾಮಿಕ್ ಅಬ್ಯೂಸ್ ಅಂತೇಳಿ ಕರೆಯಲಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಡೊಮೆಸ್ಟಿಕ್ ವೈಲೆನ್ಸ್ನಲ್ಲಿ ಬರುವಂತಹ ಒಂದು ಡೆಫಿನಿಷನ್ಸ್ಗಳು. ಇದೇ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪ್ಲನೇಷನ್ ಇದೆ. ಇದು ಸೆಕೆಂಡ್ ಎಕ್ಸ್ಪ್ಲನೇಷನ್ನು. ಈ ಎಕ್ಸ್ಪ್ಲನೇಷನ್ನ ಪ್ರಕಾರ ನೀವು ಯಾವುದೇ ಒಂದು ಆ್ಯಕ್ಟನ್ನು, ಒಮಿಷನನ್ನು, ಕಮಿಷನನ್ನು, ಕಂಡಕ್ಟನ್ನು ಡೊಮೆಸ್ಟಿಕ್ ವೈಲೆನ್ಸ್ ಅಂತೇಳಿ ಕನ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಆ ಒಂದು ಆ್ಯಕ್ಟ್, ಒಮಿಷನ್, ಕಮಿಷನ್ ಅಥವಾ ಕಂಡಕ್ಟ್ಗೆ ಸಂಬಂಧಪಟ್ಟಂತೆ ಓವರಾಲ್ ಫ್ಯಾಕ್ಟ್ಸ್ಗಳನ್ನು, ಸರ್ಕಮ್ಸ್ಟ್ಯಾನ್ಸಸ್ಗಳನ್ನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ಅದನ್ನು ಡೊಮೆಸ್ಟಿಕ್ ವೈಲೇಷನ್ ಅಲ್ವೋ ಅಥವಾ ಹೌದು ಅನ್ನೋ ರೀತಿಯಲ್ಲಿ ಡಿಟರ್ಮೈನ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದು ಡೊಮೆಸ್ಟಿಕ್ ವೈಲೆನ್ಸ್. ಇದರಲ್ಲಿ ಯಾವುದೇ ಒಂದು ಅಂಶ ಒಳಗೊಂಡರೂ ಕೂಡ ಅದನ್ನು ಡೊಮೆಸ್ಟಿಕ್ ವೈಲೆನ್ಸ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.